ಸೌಕರ್ಯ ನಮಗೆ ನೀವು ಮದುವೆ ಮಾಡಿಸೋದು ಬೇಡ. ನೀವು ಮದುವೆ ಮಾಡಿಸ್ತೀರ ನಮ್ಮನ್ನು ಕರ್ಕೊಂಡೋಗಿ ನಮಗೇನು ಮಾಡೋದು ಬೇಡ. ನಾವು ಹೆಂಗ ಬದುಕ್ತೀವಿ, ನಮ್ಮನ್ನು ಬಿಟ್ಬಿಡ್ರಿ. ನೋಡ್ರಿ ಶೇಖರ್ ಅವರೇ, ಲೇ ಆ ಸುಳೆ ಮಗ್ ಏನು ಶೇಖರ್ ಅವ್ರೆ ಅಂತ ಮರ್ಯಾದೆ ಕೊಡೋದು ಮಾತಾಡ. ನಮ್ಮ ಅಂಗಡ್ಯಾಗನ ನಾವು ಕೊಡೋ ತಿಂಗ್ಳಿಗೆ ಸಂಬಳಕ್ಕೆ ನಾಯಿ ಥರ ಇದ್ದಾಮವ. ಅಪ್ಪ, ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತು ನೀವು ಯಾರ ಏನಾರ ತಪ್ಪಾಗಿ ಮಾತಾಡಿದ್ರೆ ಮತ್ತೆ ನಾ ಕರೆನ ಏನು ಮಾಡ್ತೀನೇನ? ಅಪ್ಪ, ಇದು ದವಾಖಾನೆ ಐತಿ, ದಯವಿಟ್ಟು ಕೈ ಮುಗಿತೀನಿ, ಇಲ್ಲಿಂದ ಹೊರಟೋಗ್ರಿ. ನಿಮ್ಮ ಕಾಲಿಗೆ ಬೇಕಾದ್ರೂ ಬಿದ್ಬಿಡ್ತೀನಿ. ನಾವಿಬ್ರು ಹೆಂಗ ಬದುಕ್ತೀವಪ್ಪ, ಬದುಕ್ ಕಟ್ಕೊಂತೀವಿ, ನಮ್ಮನ್ನು ಬಿಟ್ಬಿಡ್ರಿ. ನೀ ಬಾಯಿ ಮುಚ್ಚು ನೀನು. ನಾನು ನಿನ್ನ ಮ್ಯಾಲ ಇಟ್ಟಿದ್ದ ನಂಬಿಕೆ ಎಲ್ಲ ಕಳ್ಕೊಂಡಿರೋ ನಾಯಿ ನೀನು. ಆ ನಾಯಿ ಜೊತೆಗೆ ಸೇರಿ ನೀನು ನಾಯ. ಎಂದೂ ಉದ್ಧಾರ ಆಗೋದಿಲ್ಲ, ಎಂದೂ ಉದ್ಧಾರ ಆಗಲ್ಲ. ನಿಮ್ಮಪ್ಪ ನಿಮ್ಮ ಅಣ್ಣ ಅಂದ್ರು ನೆರಳಾಗ ನೀ ಯಾವಾಗ ಇರ್ತಿದ್ದಿ, ಇರ್ತಿದ್ದಿ. ಬರ್ದಿಟ್ಟು ಇದನ್ನ. ಅಪ್ಪ, ದವಾಖಾನಿಯವಾ? ಯಾಕಷ್ಟು ಜೋರು ಮಾತಾಡ್ತಿ? ದವಾಖಾನಿ ಅಣ್ಣ, ಯಾಕಣ್ಣ ನಿಮ್ಮ ಸವಾಸ ಬೇಡ, ನಿಮ್ಮ ಆಸ್ತಿ ಬೇಡ, ನಿಮ್ಮ ಅಂತಸ್ತು ಬೇಡ, ಏನು ಬೇಡ ಅಂತಲ್ಲ. ನಾ ಬಿಟ್ಟು ಬಂದೀನಿ ಅವ್ರ ಜೊತೆಗೆ. ನಂಗೆ ಅವರ ಬೇಕು, ಅವರ ಮುಖ್ಯ. ನನ್ನನ್ನು ಅವ್ರನ್ನ ಬದುಕಕ್ಕೆ ಬಿಟ್ಬಿಡ್ರಿ. ಇಲ್ಲ ಅಂದ್ರೆ ಒಂದೇ ಸರಿಗೆ ನಮ್ಮಿಬ್ಬರನ್ನ ಸಾಯಿಸಾದ್ರು ಬಿಡ್ರಿ. ಅತ್ಲಾಗ ಯಾಕೆ ಹಿಂಗೆ ಹಿಂಸೆ ಮಾಡತ್ತೀರಿ? ಒಂದು ನಿಮಿಷ ಕೇಳ್ತೀಯ ಸರೋಜಾ? ನಾ ಹೇಳೋದರ ಕೇಳ್ತೀಯ? ಸ್ವಲ್ಪ ಸಮಾಧಾನ ಮಾಡ್ಕೊ. ನೋಡು, ಈಗ ಕರೆ ಹೇಳಕತ್ತೀವಿ, ನಾವು ನಿನ್ನನ್ನು ಕರ್ಕೊಂಡು ಹೋಗ್ತೀವಿ. ಏನಾಗೈತಿ ಶೇಖರ್ಗೆ ತೋರಿಸಿ ನೋಡೋಣ, ಆರಾಮಾಗ ವ್ಯವಸ್ಥೆ ಮಾಡೋಣ ಅಂತ. ಅಪ್ಪ ಪುಣ್ಯಾತ್ಮ, ಅಣ್ಣ ನಿಮ್ಮ ಸವಾಸನ ಬೇಡ. ಅಣ್ಣ ಹೊಡೆದಿರೋ ಏಟಿಗೆ ನಾನು ಅವರು ಬಸ್ ಸ್ಟ್ಯಾಂಡ್ವರೆಗೂ ಹೋಗೋಕ್ಕಾಗಲಿಲ್ಲ. ಡಪ್ಪಂತ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ರು. ಮತ್ತೆ ವಾಪಸ್ ಎದೆ ಹೆಚ್ಚಿನ ಬಿದ್ದರು. ಎಷ್ಟು ನೋವು ಆಗಿದ್ ಗೊತ್ತನ ಅವ್ರಿಗೆ. ಒಳಗ ರಕ್ತ ಎಲ್ಲ ಒಳಗ ಹೆಪ್ಪಕಟ್ಟೈತಂತ. ನೀನು ಕೈ ಮುಗಿತೀನಿ. ಹೆಂಗ ಉಸಿರಾಡ್ಸಕತ್ತೀವಿ ಇಬ್ರು. ಅದನ್ನಾದ್ರೂ ನೆಮ್ಮದಿಗೆ ಮಾಡಕ್ ಬಿಡ್ರಿ, ಹೋಗ್ರಿ. ಅಣ್ಣ, ನಂಗೆ ನೀನು ಒಳ್ಳೇದು ಮಾಡ್ಬೇಕಂತೈತಲ್ಲ, ದಯವಿಟ್ಟು ಮಲ್ಲಣ್ಣನ ಅಪ್ಪನ ಕರ್ಕೊಂಡು ಇಲ್ಲಿಂದ ಹೋಗಣ್ಣ. ನೋಡ್ ಸರೋಜಾ, ಸಿಟ್ಟು ಬರ್ಸ್ಬಣ್ಣ ನನಗ. ಈಗನ ಈ ಸುಳೆ ಮಗನ ಜೊತೆ ಓಡಿ ಬಂದು ನಮ್ಮ ಮರ್ಯಾದೆ ತೆಗ್ದಿದ್ದಿ. ಮತ್ತೆ ಇಲ್ಲಿ ದವಾಖಾನ್ಯಾಗನು ಬಾಯಿ ಮಾಡಿ ನಮ್ಮ ಮರ್ಯಾದೆ ತೆಗಿಬೇಡ. ಸುತ್ತಮುತ್ತ ಹಳ್ಳಿಯರು ಇಲ್ಲಿ ಬಂದಾರ, ಕರೆ ಹೇಳಕತ್ತೀವಿ. ನಂಬು ನನ್ನ, ಇದೊಂದ್ಸಾರಿ ನಂಬು. ಯಾರ ಮೇಲೆ ಆಣೆ ಇಡ್ಲಿ? ನಮ್ಮ ಅವ್ವನ ಆಣೆಗಳು ಹಾತೀನಿ. ಖರೆ ಹೇಳಕತ್ತೀವಿ, ನಿಮ್ಮಿಬ್ಬರಿಗೂ 4 ಮಂದಿ ಚಂದಾಗ ಮದುವೆ ಮಾಡಿ ನಾವು ಈ ಸುಳೆ ಮಗನ ನಮ್ಮ ಮನೆ ಅಳಿಯನ್ ಮಾಡ್ಕೋಬೇಕು ಅಂತ ಅನ್ಕೊಂಡು ಮಾಡ್ಕೊಂಡಿವಿ ಅಂತ ಹೇಳಿ ನಿಮ್ಮನ್ನಿಬ್ಬರನ್ನು ಕೈ ಬಿಟ್ಬಿಡ್ತೀವಿ. ಅವಾಗ ನಮ್ಮ ಮರ್ಯಾದೆ ಹೋಗಲ್ಲ. ಯಾರ ಬಂದು ಕೇಳಿದ್ರು ಆಕಿ ಗಂಡ ಮನೆಗೆ ಆರಾಮಾಗದಾಳ ಅಂತ ಹೇಳ್ಬೋದು ನಾವು. ಈಗ ನಮಗ ಉತ್ತರ ಕೊಡಕ್ ಆಗೋಲ್ದಾಗೈತಿ. ಊರಾಗ ತಲಿ ಎತ್ಕೊಂಡು ನಾನು ಅಪ್ಪ ಅಣ್ಣ ತಿರ್ಗಕ್ ಆಗೋಲ್ದಾಗೈತಿ. ಮನೆಯಾಗ ಬಂದ್ರು ಮನೆ ಊರಾಗಿರೋ ಹೆಂಗಸರು ಕೇಳ್ತಾರ, ಎಲ್ಲೋದ್ಲು ಸರೋಜ ಅಂತಂದು. ನಿನ್ ಮದುವೆ ಮಾಡಿ ಕೈ ಬಿಟ್ವಿ ಅಂದ್ರ ಎಲ್ಲ ಸುಡುಗಾಡಿಗೆ ಹೋಗೋಲ್ಯಾಕ ನೀನು, ಸಾಯುವಲ್ಯಾಕ ನೀನು. ಅವಾಗ ನಮ್ಗದು ಏನು ಪರ್ಕ್ ಆಗೋದಲ್ಲ. ಈ ತರ ಎಲ್ಲ ಆಣೆ ಪ್ರಮಾಣ ಮಾಡಿ ನನ್ನನ್ನು ಕರ್ಕೊಂಡೋಗಿ, ಇವ್ರನ್ನು ಕರ್ಕೊಂಡೋಗಿ ಸಾಯಿಸ್ಬೇಕಂತನ ನಿಮಗಿರೋ ಉದ್ದೇಶ, ಸಾಯಿಸ್ಬೇಕಂತನೇ ಇರೋದು. ನನಗೂ ಹಗ್ಲಾ ಮುಗ್ಲ ಹೇಳಕ್ ಆಗಲ್ಲ ಸರೋಜಾ. ಅಪ್ಪ ನೀನಾರು ಹೇಳಿಕಿಗೆ. ಸರೋಜಾ, ನಮ್ಮನ್ನು ನಂಬು. ಕರೆ ಹೇಳಕತ್ತೀವಿ, ನಿನ್ನನ್ನು ಮದುವೆ ಮಾಡಿಸ್ಬೇಕಂತನ ಕರ್ಕೊಂಡು ಬಂದೀವಿ. ಈಗ ಜಗ್ಗ ಅವಮಾನ ಆಗೈತಿ, ಊರಾಗ ತಲೆ ಎತ್ಕೊಂಡು ತಿರ್ಗಕ್ಕೆ ಆಗೋಲ್ದು. ಅವನು ಭಾಳ ಅಂದ್ರೆ ಭಾಳ ಅಳಕತ್ತಾಳ. ನೀ ನಂಬ್ತೀಯ ಬಿಡ್ತೀಯ? ಅವು 3 ದಿನದ ಹೊತ್ತಾತು, ಒಂದು ಅಗಳು ಬಾಯಿಗೆ ಹಚ್ಚಿಲ್ಲ, ಒಂದು ಗುಟ್ಟಿಗೆ ನೀರು ಕುಡ್ದಿಲ್ಲ. ಅವು ಏನಾರ ಆತಂದ್ರೆ ಅದಕ್ಕೆ ನೀ ಹೊಣೆ ಆಗ್ತಿ ನೋಡು. ಹೇಳಕತ್ತಿ ನಾನು. ಏನ್ ಹೇಳಕತ್ತಿ ಅಣ್ಣ? ಅವ್ವ ನಿಜವಾಗ್ಲೂ ಉಪವಾಸ ಆದಳ. ಕರೆ ಹೇಳಕತ್ತೀನವ, ದೇವ್ರ ಆಣೆ ಇಟ್ಟು ಹೇಳಕತ್ತೀನಿ ಕೇಳು. ನಿಂಗೆ ಗೊತ್ತಲ್ಲ, ನಾ ಆಣೆ ಪ್ರಮಾಣ ಸುಳ್ಳು ಇಡಲ್ಲ ಅಂತೇಳಿ. ನನ್ನರ ನಂಬ್ತಿಯಲ್ಲ. ನಿಜವಾಗ್ಲು ಇವತ್ತು ಮುಂಜಾನೆನೂ ನೋಡು, ನನ್ನ ಹೆಂಡತಿ ಎಷ್ಟು ಕರೆದ್ಲಂದ್ರೆ ಊಟ ಮಾಡ್ಬರ್ರಿ ಅತ್ತಿಯಾರ ಅಂತ ಏನು ಮಾಡಿದ್ರು ಊಟಕ್ಕೆ ಬರಲಿಲ್ಲ ಆಕೆ. ನಿಜವಾಗ್ಲೂ ಹೇಳಕತ್ತೀನವ, ಭಾಳ ಕ್ಷೀಣಿಸಾಳ. ವಯಸ್ಸಲ್ಲಕ್ಕಿದು. ನೀನು ಅಲ್ಲ ಅನ್ನಿಸ್ಬೇಡ. ಈಗ ನಾನು ನಿನಗೆ ಮಾತು ಕೊಡ್ತೀನಿ, ನಿನ್ನ ಜೀವಕ್ಕಾಗಲಿ ಶೇಖರನ ಜೀವಕ್ಕಾಗಲಿ ನಾನು ಗ್ಯಾರಂಟಿ. ಏನಾರ ನಿನಗೆ ಮಲ್ಲಣ್ಣ ಆಗಲಿ ಅಪ್ಪ ಆಗಲಿ ಏನಾರ ಮಾಡ್ತಾರಂದ್ರೆ ನನ್ನನ್ನು ದಾಟಿ ಮಾಡಲಿ ಅವ್ರು ಆತ. ನಾನು ಅದಕ್ಕೆ ಅವಕಾಶನ ಮಾಡಿಕೊಡಲ್ಲ. ಹಂಗೇನಾರ ಅಂಥ ಪರಿಸ್ಥಿತಿ ಬಂತಂದ್ರೆ ನಾನು ನನ್ನ ತಲೆ ಕೊಡ್ತೀನಿ ಹೊರತು ನಿಮ್ಮಿಬ್ಬರಿಗೂ ಏನೂ ಆಗಲ್ಲ. ನನ್ನನ್ನು ನಂಬು. ಅಣ್ಣ, ಇಲ್ಲಣ್ಣ, ಮಲ್ಲಣ್ಣ ರಾಕ್ಷಸನ ನಾನು. ಇನ್ನು ನನ್ನನ್ನು ಕಟ್ಟಗನ ಮಾಡಬೇಡ ಸರೋಜಾ. ಮರ್ಯಾದೆ ಉಳಿಸು. ಮರ್ಯಾದೆ ಸಂಬಂಧ ನಿನ್ನನ್ನು ಇಷ್ಟು ನಾವು ಬೇಡಿಕೆನ ಕತ್ತೀವಿ. ತೆಗೆದು ಹೋದಿಯಲ್ಲ, ರಾತ್ರಿ ಅದು ಉಳಿಸ್ಕೋಬೇಕಾಗಿತ್ತಿ. ಬಾಯಿ ಮುಚ್ಕೊಂಡು ಮನೆಗೆ ಬಾ. ನಿನಗೂ ಅವಂಗೂ ನಾಳೆ ಮದ್ವೆ ಮಾಡ್ತೀವಿ. ನಾಳೆ ಮದುವೆ ಮಾಡೋಕ್ಕಾಗಲ್ಲ. ಇರೋದನ್ನ ಮಾತಾಡೋಣ. ನಾಳೆನ ನಿಮ್ಮಿಬ್ಬರಿಗೂ ನಿಶ್ಚಿತಾರ್ಥ ಮಾಡಿ ಕೈ ಬಿಟ್ಬಿಡ್ತೀವಿ. ನೀವಿಬ್ರು ಏನಾರ ಮಾಡ್ಕೊಂಡು ಹಾಳಾಗೋಗ್ರಿ ಆತಾ. ಒಂದು ಮದುವೆ ಮಾಡ್ತೀವಿ, ಮಾಡಿ ಮುಗಿಸ್ತೀವಿ.
ಒಂದು ಹುಡುಗಿನ ನಮ್ಮ ಮಲ್ಲಣ್ಣಗೆ ನೋಡಿದ್ವಿ, ಎದ್ರಿ ಹೆಣ್ಣು ಮಾಡ್ಕೋತೀನಿ ಅಂದಿದ್ರು ಅವರು. ನಿನ್ನನ್ನ ಅವ್ರನ್ನು ಕೊಟ್ಟು ಅವ್ರ ತಂಗಿನ ನಮ್ಮ ಮಲ್ಲಣ್ಣ ಕೊಡ್ಬೇಕು ಅನ್ಕೊಂಡಿದ್ರು. ಈಗ ಹೋಗಿ ಅವ್ರ ಮುಂದೆ ನಿಲ್ಲಕ್ಕೂ ಆಗಲ್ಲ, ಯಾಕಂದ್ರೆ ಆ ಥರ ಪರಿಸ್ಥಿತಿ ನನಗೆ ತಂದಿಟ್ಬಿಟ್ಟು ನೀನು. ಅಪ್ಪ ಅಪ್ಪ ಕರಿಬೇಡ, ಅಪ್ಪ ಅಂತ ಕರಿಬೇಡ. ಆತು, ನನಗೂ ನಿನ್ನನ್ನು ಅಪ್ಪ ಅಂತ ಕರಿಬೇಕನ್ನೋದೇನಿಲ್ಲಪ್ಪ. ನೋಡು, ನಮ್ಮ ಪಾಡಿಗೆ ನಮ್ಮನ್ನು ಬದುಕಕ್ಕೆ ಬಿಟ್ಬಿಡು, ನಾವು ಯಾವ್ದೇ ಕಾರಣಕ್ಕೂ ಬರಲ್ಲ ಅಷ್ಟೇ. ಹೋಗ್ಬಿಡ್ರಿ ನಿಮ್ಮ ದಾರಿ ನೀವು ನೋಡ್ಕೊಂಡು, ನಮ್ಮ ಬದುಕು ನಾವು ಕಟ್ಕೋತೀವಿ. ಈಗ ನೀನೇನಾರ ಬರಲಿಲ್ಲ ಅಂದ್ರೆ ನಿನ್ನ ಕೊರಗ್ನಾಗ ಲವ್ವಂತರೂ ಸಾಯ್ತಾಳ ಖಂಡಿತ. ಅವ್ಗೆ ಏನಾರ ಒಂಚೂರರ ಹೆಚ್ಚು ಕಮ್ಮಿ ಆಗ್ಬೇಕಲ್ಲ, ನಿನ್ನ ಗಂಡನ್ನ ಉಳಿಸೋದಲ್ಲ. ಎಲ್ಲೋಕ್ಕಿರಿ ನೀವು? ಈಗ ನಿನ್ನನ್ನು ಚಿಟಿಕೆ ಹೊಡೆದಾಗ ಹುಡುಕಿರೋ ನನಗೆ ಹುಡುಕಕ್ಕಾಗಲ್ಲ ಅಂತ ಮಾಡಿಯ ಸರೋಜಾ. ನಿನ್ನ ಗಂಡ ಬದುಕಿರಬೇಕು, ನಿನ್ನ ಜೊತೆಗೆ ಇರಬೇಕು ಅಂದ್ರೆ ಬಂದು ನಾವೇನು ಮಾಡ್ತೀವೋ ಅದನ್ನು ಮಾಡಿಸ್ಕೊಂಡು ಹೋಗ್ರಿ. ನಾವೇ ನಿಮ್ಮ ಮ್ಯಾಗಲ ಪ್ರೀತಿಗಾಗಿ ನಿಮ್ಮದು ನಿಶ್ಚಿತಾರ್ಥ ಮದುವೆ ಮಾಡ್ಬೇಕಂತಲ್ಲ. ಊರನರ ಕಣ್ಣಿಗೆ ನಾವು ನ್ಯಾಯ ಹೇಳೋರು ಹೆಂಗಿರ್ಬೇಕಂದ್ರ ಯಾವಾಗೂ ನಾವು ಮ್ಯಾಗ ತಲೆ ಎತ್ತೆ ನೋಡ್ಬೇಕು ಅವ್ರು ನಮ್ಮನ್ನ. ನಾವು ತಲೆ ತಗ್ಸೋದನ್ನ ಅವ್ರ ಮಕ್ಕನ ನಾವು ನೋಡಕ್ ತಯಾರಿಲ್ಲ. ಅರ್ಥಾತಾ? ನೀನು ಗಂಡು ಉಳಿಬೇಕು ಅಂತಿತ್ತಂದ್ರ ಕರ್ಕೊಂಡು ನಡಿ, ಡಿಸ್ಚಾರ್ಜ್ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ. ಅಪ್ಪ ನಡೀರಿ ಹೋಗೋಣ. ನಾನು ಬರಲ್ಲಣ್ಣ. ಅಣ್ಣ ಸರೋಜಾ, ಅಪ್ಪನ ಹಠ ಮಲ್ಲಣ್ಣನ ಹಠ ಏನಂತ ನಿನಗೂ ಗೊತ್ತೈತಿ. ಹೌದು, ಒಪ್ಕೋತೀನಿ, ನಿನಗೂ ಅವರಿಬ್ಬರಿಗಿನ ಜಾಸ್ತಿ ಹಠ ಐತಿ. ಆದ್ರದು ಇಂಥ ವಿಷಯದಾಗಲ್ಲವ. ಈಗ ಹೊಡೆಸಿ ಸಾಯಿ ಹೊಡೆಯಕ್ಕೆ ಹಿಂದ್ಮುಂದೆ ನೋಡದೇ ಇರೋ ಮಲ್ಲಣ್ಣ ಅವಮಾನ ಆಯ್ತು ಅಂದ್ರೆ ಅನ್ಯಾಯವಾಗಿ ನಿನ್ನಿಂದ ಶೇಖರ್ಗೆ ಏನಾರ ಅದ್ರ ಕಷ್ಟ ಐತಿ. ಅದು ಅವನ ಮ್ಯಾಗ ಆತ ಎಷ್ಟು ಜೀವ ಅದನ್ನ ಅನ್ನೋದು ಗೊತ್ತೈತಿ. ನೋಡು, ನಿನ್ನಿಷ್ಟ. ಹೊರಗೆ ಕಾಯ್ತಿರ್ತೀವಿ, ಡಿಸ್ಚಾರ್ಜ್ ಬಗ್ಗೆ ಮಾತಾಡಕ್ಕೆ ಹೋಗಿರ್ತೀವಿ. ಎಲ್ಲ ಪ್ಯಾಕ್ ಮಾಡ್ಕೊಂಡಿಟ್ಕೋ, ಹೊರಡೋಣ. ರೀ, ಏನ್ರಿ ಮಾಡೋಣ? ಏನ್ ಮಾಡೋಣ? ಈಗ ನೀವು ಕಟ್ಟಿರೋ ತಾಳಿ ಅದನ್ನು ಮುಚ್ಚಿ ಇನ್ನೊಂದ್ಸರಿ ನಿಮ್ಮ ಕೈಲಿ ತಾಳಿ ಕಟ್ಟಿಸ್ಕೊಳ್ಳ. ಏನ್ ಮಾಡೋಣ? ನಾವೊಂದು ಮಾತು ಹೇಳ ಸರೋಜಾ, ಹೇಳ್ರಿ. ನೀನು ನನ್ನನ್ನು ಬಿಟ್ಟು ಹೋಗ್ಬಿಡು. ಕೊನೆಗೆ ನೀನಾರ ಆರಾಮಿರ್ತಿ. ನಾನು ನಿನ್ನ ಹತ್ರ ಡಾಕ್ಟ್ರ್ ಮಾತಾಡೋದು ಕೇಳಿಸ್ಕೊಂಡೆ. ಯಾವತ್ತು ನಾನು ಜೋರಾಗಿ ಕೆಮ್ಮಕ್ಕೂ ಆಗಲ್ಲ, ಕೆಮ್ಮಿದ್ರೆ ನನ್ನ ಉಸಿರು ನಿಲ್ಬೋದು ಅಂತ ಡಾಕ್ಟರ್ ಹೇಳೋದನ್ನ ಕೇಳಿಸ್ಕೊಂಡೆ. ರೀ, ಇಂಥ ರೋಗಿಷ್ಟನ್ನು ಕಟ್ಕೊಂಡು ನೀ ಏನು ಮಾಡ್ತಿ? ಮಕ್ಕಳು ಮರಿ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರು. ಹೋಗು, ನನ್ನನ್ನು ಬಿಟ್ಟು ನಿಮ್ಮ ಅಪ್ಪನ ಜೊತೆಗೆ ಹೋಗ್ಬೇಡು. ಇಲ್ಲ ರೀ, ಅದು ಸಾಧ್ಯ ಇಲ್ಲ. ಸತ್ರು ನಿಮ್ಮ ಜೊತೆಗೆ, ಇದ್ರು ನಿಮ್ಮ ಜೊತೆಗೆ. ನೀವ ನನಗೆಲ್ಲಾನು ನೀವ, ನನ್ನ ಸರ್ವಸ್ವನು ನೀವ. ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ರೀ, ನಾ ಹೋಗಲ್ಲ. ಈಗ ನಂಗೆ ಕರನ ಇವ್ರು ಹಿಂಗೆ ಮಾಡೋದಕ್ಕೆ ನಂಗೆ ಏನು ಮಾಡ್ಬೇಕಂತನೂ ಅರ್ಥ ಆಗೋದು. ಪಾಪ ನಮ್ಮ ಅವ್ವ ಕರನ, ಅದು ಒಂದು ಜೀವ. ನನ್ನ ಸಂಬಂಧ ಯಾವಾಗಲೂ ಗೋಳಾಡುತ್ತ. ಸರಿ, ಆಗಿದ್ದಾಗಲಿ ಹೋಗ ನಡಿ. ಅವರು ನಾವೀಗ ಬೇರೆ ಕಡೆ ಹೋದ್ರು ನಮ್ಮನ್ನು ಹುಡುಕ್ಸಾದ್ರು ಸಾಯಿಸ್ತಾರ. ಊರಾಗಾರ ಸಾಯಿಸಿದ್ರೆ ಕೊನೆಗೆ ನಿಮ್ಮ ತಾಯಿ ಮುಖ ನೋಡ್ಯಾರು ಸಾಯ್ತೀವಿ. ನಡಿ, ಏನಾಗುತ್ತೆ ಆಗಲಿ, ಊರಿಗೆ ಹೋಗೋಣ. ಬದುಕಕ್ಕೆ ಬಿಟ್ರೆ ಬದುಕನ, ಸಾಯಿಸಿದ್ರ ಮಣ್ಣಾಗನ. ನಡಿ, ಎಲ್ಲ ಇಟ್ಕೋ, ಹೋಗೋಣ. ಹೋಗೋಣ, ಆದ್ರೆ ಅವ್ರ ಜೊತೆಗಲ್ಲ, ನಾವ ಹೋಗೋಣ. ಬಸ್ನಾಗ ಹೋಗೋಣ, ಆರಾಮಾಗಿ ಹೋಗೋಣ. ಅವ್ರ ಜೊತೆ ಕಾರ್ನಾಗ ಹೋಗಕ್ಕೆ ನನಗೆ ಮನಸ್ಸಿಲ್ಲ, ಹೇಳಕ್ಕಾಗಲ್ಲ. ಎಲ್ಲರ ಯಾವ್ದಾರ ಕೆರೆಯೋ ನದಿಯೋ ನಿಂದ್ರಿಸಿ ನಮ್ಮಿಬ್ಬರನ್ನು ನೂಗ್ಬಿಡ್ತಾನ. ಅಷ್ಟು ನೀಚ ನಮ್ಮ ಮಲ್ಲಣ್ಣ. ನಾನಂತರೂ ನಿಮ್ಮನ್ನು ಬಿಟ್ಟೆಲ್ಲೂ ಹೋಗಲ್ಲ ರೀ. ನಾವು ಬೇರೆ ಬಸ್ಸಿಗೆ ಹೋಗೋಣ, ಅದನ್ನ ಹೇಳ್ತೀನಿ ಅವ್ರಿಗೆ. ಹೌದು ರೀ, ಬಸ್ಸಿಗೆ ಹೋಗೋದು ಬ್ಯಾಡ್ರಿ, ನಂಗೆ ನೆನಪ ಇಲ್ಲ. ನಿಮಗೆ ಭಾಳ ಅಂದ್ರೆ ಭಾಳ ತ್ರಾಸೈತಿ. ಹಾಂ, ನಿಮ್ಮ ಹತ್ರ 1500 ಐತಲ್ಲ, ಅದು ಕೊಡ್ರಿ. ಅದನ್ನ ಡಾಕ್ಟರ್ ಕೊಟ್ಟು ಇಂಜೆಕ್ಷನ್ ಮಾಡಿಸ್ಕೊತೀನಿ ಇವಾಗ. ಅದೇನೋ 3 ದಿನಕ್ಕೊಂದ್ಸರಿ ಮಾಡಿಸ್ಬೇಕಂತ. ಅಲ್ಲಿ ಹೋದ್ಮೇಲೆ ಯಾರಿಗಾರ ಏನಾರು ವ್ಯವಸ್ಥೆ ಮಾಡ್ತೀನಿ ಊರಾಗ. ಮಂದಿ ಗೊತ್ತದಾರಲ್ಲ, ಇಲ್ಲಂದ ಯಾರು ಗೊತ್ತಿಲ್ಲ. ಅದಕ್ಕೆ ನನ್ನ ಕೈ ಉಂಗ್ರಿ ಐತಲ್ಲ, ಇದನ್ನು ಮಾರ್ಬಿಡ್ತೀನಿ. ಮಾರಿ ಕಾರ್ ಮಾಡ್ಕೊಂಡು ಹೋಗೋಣ. ನನಗೆ ನೀವು ಬೇಕು ರೀ, ಬೇಕು. ಹೋಗೋಣ ನಡೀರಿ, ನಾ ಮಾರ್ಕೊಂಡು ಬರ್ತೀನಿ. ಡಾಕ್ಟರ್ನ ಭೇಟಿಯಾಗಿ ಬರ್ತೀನಿ ತಡ್ರಿ. ಬೇಡ, ಮಾರ್ಬೇಡದನ್ನ. ಬಂಗಾರದಂತ ನೀವು ನನ್ನ ಜೊತೆಗಿದ್ದಾಗ ಇದು ಎಲ್ಲ ಏನ್ರಿ ಮುಖ್ಯನ ಅಲ್ಲ. ನಡೀರಿ, ಹೋಗೋಣ ನಡೀರಿ.